CM ಸಿದ್ದರಾಮಯ್ಯನವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತಂದರೆ ಮುಂದಿನ 5 ವರ್ಷ ನಾನೇ CM ಅಂತ ಮೇಜ್ ತಟ್ಟಿ ಹೇಳಿದ್ದಾರೆ. ಅದಕ್ಕೆ ಈಗ 5 ವರ್ಷ ನಾನೇ CM, ಮುಂದಿನ ಅವಧಿಗೂ ಕೂಡ ನಾನೇ ಇರ್ತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ನಿನ್ನೆಯಷ್ಟೇ ಅಧಿಕಾರ ಹಂಚಿಕೆ ಚರ್ಚೆಯ ಮಧ್ಯೆ ಅಥವಾ ಈ DK ಶಿವಕುಮಾರ್ ರಾಜ್ಯಾಧ್ಯಕ್ಷರ ಬದಲಾವಣೆಯ KPCC ಅಧ್ಯಕ್ಷ ಬದಲಾವಣೆಯ ಚರ್ಚೆಯ ಮಧ್ಯೆ CM ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ ನಾನೇ CM ಅಂತ ಅಧಿವೇಶನದಲ್ಲಿ ಗುಡುಗಿ ಹೇಳಿದ್ದಾರೆ. ಈಗ ಪೂರ್ಣಾವಧಿ CM ನಾನೇ ಆಗ್ತೀನಿ, ಮುಂದೆಯೂ ಕೂಡ ಇದೇ ಕುರ್ಚಿಯಲ್ಲಿ ಬಂದು ಕೂತ್ಕೊಳ್ತೀನಿ ಅಂತ ಏನಂತಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಹೇಳಿದ್ದಾರೆ. ಬಟ್ ವಿಪಕ್ಷ ನಾಯಕ ಆರ್ ಅಶೋಕ್ ಏನು ಹೇಳ್ತಾರೆ ಅಂತಂದರೆ 2013ರಿಂದ 18ರವರೆಗೆ ಇದೇ ಮಾತನ್ನು ಹೇಳಿದ್ರಿ. ಬಟ್ ಜನ ಏನು ಮಾಡಿದ್ರು ಅಂತಂದರೆ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು. ಸೊ ಸಿದ್ದರಾಮಯ್ಯನವರೇ ನೀವು ಬಂದು ಕೂತ್ಕೊಳ್ಳೋಕ್ಕಾಗಲಿಲ್ಲ, ಆಗ ನಾವು ಕೂತ್ಕೊಂಡ್ವಿ ಅಂತ ಹೇಳಿದರು. ಆವಾಗ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತಂದರೆ 2023ರಲ್ಲಿ ಇದೇ ನೀವು ಕೂಡ ಇದನ್ನೇ ಮಾತು ಹೇಳಿದ್ರಿ. ಏನು ಹೇಳಿದ್ರಿ ಅಂತಂದರೆ ಮತ್ತೆ ನಾವು BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಹೇಳಿದ್ರಿ. ಸೊ ಹೀಗೆ ಜಟಾಪಟಿ ಆಯಿತು. ಬಟ್ ಸಿದ್ದರಾಮಯ್ಯನವರು ಮುಂದಿನ 5 ಪೂರ್ಣಾವಧಿ CM ನಾನೇ ಆಗ್ತೀನಿ, ಜೊತೆಗೆ ಮುಂದಿನ 5 ವರ್ಷ ಅಂದರೆ 28ಕ್ಕೂ ಕೂಡ ನಾನೇ CM ಆಗ್ತೀನಿ, ನನ್ನ ನಾಯಕತ್ವದಲ್ಲಿ ಸರ್ಕಾರ ಬರುತ್ತೆ ಅನ್ನೋದರ ಮೂಲಕ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ ಅವರು ಈ ಮಾತಿನ ಬೆನ್ನಲ್ಲೇ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ. ಅವರ ಟೀಮ್ನ ಚರ್ಚೆ ಮಾಡೋದಕ್ಕೆ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ. ಬಟ್ ಏನಂತಂದರೆ ಸಿದ್ದರಾಮಯ್ಯನವರು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ? ಅವ್ರ ಹಿಂದೆ ಈಗ ಹೆಂಗೆ ಪಂಚ ಗ್ಯಾರಂಟಿ ಯೋಜನೆಗಳು ಹೇಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಅಲ್ಲಾಡಿಸೋದಕ್ಕಾಗ್ತಾ ಇಲ್ವೋ, ಅದೇ ಥರನಾಗಿ ಸಿದ್ದರಾಮಯ್ಯನವರಿಗೂ ಕೂಡ 5 ಅಸ್ತ್ರಗಳು, 5 ಶಕ್ತಿಗಳಿವೆ. ಅದ್ಯಾವುದು ಅಂತಂದರೆ ಅಹಿಂದ ಆಗಿರಬಹುದು, ಜೊತೆಗೆ ಅವರು ತಂದಿರುವಂತಹ ಯೋಜನೆಗಳು. ಫಾರ್ ಎಕ್ಸಾಂಪಲ್ ಈಗ ಅನ್ನಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ, ಹೀಗೆ ಅನೇಕ ಯೋಜನೆಗಳನ್ನು ತಂದ್ರಲ್ಲ, ಅದರಿಂದಾಗಿ ಅಹಿಂದ ಅಸ್ತ್ರ ಇವರ ಹತ್ರ ಇದೆ. ಸೆಕೆಂಡ್ ಅಂತಂದರೆ ಯೋಜನೆಗಳು, ಜನಪ್ರಿಯತೆ, ಶಾಸಕರ ಬೆಂಬಲ, ಜೊತೆಗೆ ಜನ ಬೆಂಬಲ. ಈ 5 ಅಸ್ತ್ರಗಳು ಇರೋದರಿಂದಾಗಿ ಸಿದ್ದರಾಮಯ್ಯನವರನ್ನು ಈ ಕ್ಷಣದವರೆಗೂ ಅಲ್ಲಾಡಿಸೋದಕ್ಕಾಗ್ತಾ ಇಲ್ಲ. ಹೈಕಮಾಂಡ್ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಈ CM ಬದಲಾವಣೆಯ ಕೂಗನ್ನು ಈ ಕ್ಷಣದವರೆಗೂ ಮಾತಾಡಿಲ್ಲ. ಯಾರೂ ಕೂಡ ಮಾತಾಡೋಕ್ಕೆ ಹೋಗಬೇಡಿ, ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಂತ ಹೈಕಮಾಂಡ್ ಸಂದೇಶವನ್ನು ನೀಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರನ್ನೇನಾದರೂ ಬದಲಾವಣೆ ಮಾಡಿದ್ರೆ ಮುಂದೆ ಅಂತಂದರೆ ಈಗ ಪೂರ್ಣಾವಧಿ 50-50 ಅನುಪಾತದಲ್ಲಿ ಏನು ಪವರ್ ಶೇರಿಂಗ್ ಚರ್ಚೆಗಳಾಗ್ತಾ ಇದ್ದಾವಲ್ಲ, ಸಪೋಸ್ ಏನಾದರೂ ಚೇಂಜ್ ಆಗಿದ್ದೇ ಆದಲ್ಲಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಅಹಿಂದ ಮತಗಳಿದಾವಲ್ಲ ಒಡೆಯುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೈಕಮಾಂಡ್ ಕೂಡ CM ಬದಲಾವಣೆ ಕೂಗನ್ನು ಅಲ್ಲೇ ಹತ್ತಿಕ್ಕಿದೆ. ಹೀಗಾಗಿ DK ಶಿವಕುಮಾರ್ ಅವರು ಇವತ್ತು ಮೀಟಿಂಗ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಲ್ವಾ ಪ್ರಭು? ಏನಂತಂದ್ರೆ ಮುಂದಿನ 5 ವರ್ಷ ನಾನೇ ಆಗ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೊದಲು ಕೂಡ ಹೇಳಿದ್ರು, ಈಗಲೂ ಹೇಳ್ತಿದ್ದಾರೆ. ಬಟ್ ಇದು ರಾಜಕೀಯ ಬದಲಾವಣೆ, ರಾಜಕೀಯದಲ್ಲಿ ಫುಲ್ ಏನಂದ್ರೆ ಚರ್ಚೆಗೆ ಗ್ರಾಸವಾಗಿದೆ. ಕರೆಕ್ಟ್ ಜೀವ, ನಾನು ಹಿಂದೆ ಹೇಳಿದ್ದೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಬಹಳ ವಿರಳವಾಗಿ ಹೇಳಿದ್ರು. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ ಅನ್ನೋದು ಬೇರೆ, ನಾನೇ 5 ವರ್ಷ ಇರುತ್ತೆ ಅನ್ನೋದು ಬೇರೆ. ಹಾಗಾಗಿ ನಿನ್ನೆ ಎರಡೂ ಅವ್ರ ಬಾಯಿಂದ ಬಂತು, ಅದು ಬಹಳ ಗಟ್ಟಿಯಾಗಿ ಬಂತು. ಮೇಜ್ ಕುಟ್ಟಿ ಹೇಳಿದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಒಂದು ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ. ಜೊತೆಗೆ DK ಶಿವಕುಮಾರ್ ಅವ್ರ ಪಾಳಯಕ್ಕೂ ಕೂಡ ಇದು ಒಂದು ರೀತಿ ಮುಂದೆ ಅವರು ಯಾವುದೇ ಕಾರಣಕ್ಕೂ CM ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡದೇ ಇರಲಿ ಅನ್ನುವಂಥ ಕಾರಣಕ್ಕೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟು ದಿನ ಸಿದ್ದರಾಮಯ್ಯನವರು ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಸರ್ DK ಶಿವಕುಮಾರ್ CM ಆಗ್ತಾರಂತೆ, ನೀವು ಕೆಳಗಿಳಿತೀರಂತೆ ಅಂತ ಹೇಳಿದ್ರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ರು. ಜೊತೆಗೆ 5 ವರ್ಷ ನಮ್ಮ ಸರ್ಕಾರ ಇರುತ್ತೆ ಅಂತ ಹೇಳ್ತಿದ್ರು. ಈಗ ನಾನೇ ಅಂತ ಹೇಳಿದ್ದಾರೆ. ನಾನೇ ಬೇರೆ, ನಾವು ಬೇರೆ, ನಮ್ಮದೇ ಬೇರೆ ಅಂತ. ಹಾಗಾಗಿ ಈ ಅರ್ಥದಲ್ಲೇ ನಾವು ನೋಡ್ತಾ ಇದ್ದೀವಿ. ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿ ಶೇರಿಂಗ್ ವಿಚಾರ ಇದೆಯಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದರೂ ಕೂಡ ಸಿದ್ದರಾಮಯ್ಯನವರು ಈಗ ಈ ಸಂದರ್ಭದಲ್ಲಿ ಈಗ ನವೆಂಬರ್ ಆದಮೇಲೆ ಚೇಂಜ್ ಆಗ್ತೀರಾ ಅಂತ ಹೇಳ್ತಿದ್ರು. ಈ ಸಂದೇಶವನ್ನು ಅದು ಸದನದ ಮೂಲಕವೇ ಬಹಿರಂಗವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಆಗಿರ್ಬೋದು ಅಂತ ಹೇಳಿ. ಮತ್ತೊಂದೇನಂತಂದ್ರೆ ಹೈಕಮಾಂಡ್ಗೂ ಕೂಡ ಎಲ್ಲೋ ಒಂದ್ ಕಡೆ ಭಯ ಇರಬಹುದು. ಫುಲ್ ಫ್ಲೆಜ್ ಇಡೀ ಭಾರತದಲ್ಲಿ ಫುಲ್ ಫ್ಲೆಜ್ ಸರ್ಕಾರ ಬಂದಿರೋದಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ. ನಿಜ. ಇದನ್ನೇನಾದ್ರೂ ಕಳ್ಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬ ದೊಡ್ಡ ಹೊಡೆತ ಕೊಟ್ಟಂಗಾಗತ್ತೆ. ಯಾಕಂತಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮಾತ್ರ ಏನಂತಂದರೆ ಫುಲ್ಲು ಭದ್ರಕೋಟೆಯಾಗಿದೆ ಕಾಂಗ್ರೆಸ್ಗೆ. ಇದನ್ನೇನಾದರೂ ಕಳ್ಕೊಂಡು ಬಿಡ್ತೀವಾ? ಸಿದ್ದರಾಮಯ್ಯನವರ ಹಿಂದೆ ಅದೇ ಅಹಿಂದ ಶಕ್ತಿ ಇದೆ, ಜನಬೆಂಬಲ ಇದೆ, ಜನಪ್ರಿಯತೆ ಇದೆ. ಸೊ ಇವೆಲ್ಲವನ್ನ ಇವ್ರಿಗೇನಾದರೂ ಟಚ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಮೈನಸ್ ಆಗುವ ಸಾಧ್ಯತೆ ಇದೆ. ಇದು ಕೂಡ ಅವ್ರಿಗೆ ಭಯ ಶುರುವಾಗಿರಬಹುದು. ಫೈನಲಿ ಈಗ ನನ್ನ ಹತ್ರ 1000 ಕೋಟಿ ಇದೆ,
ನನಗೆ ಹಂಗಿದೆ ಹಿಂಗಿದೆ ಅಥವಾ ನಾನು ಅಷ್ಟು ಬಾರಿ ಗೆದ್ದಿದ್ದೀನಿ. ವೈಯಕ್ತಿಕವಾಗಿ ನಾನು ಎಷ್ಟೇ ಪ್ರಬಲವಾಗಿರ್ಬೋದು, ನನಗೆ ತೋಳು ಬಲ ಇರ್ಬೋದು, ಹಣ ಬಲ ಇರ್ಬೋದು, ಆದರೆ ಶಾಸಕರ ಬೆಂಬಲ ಬೇಕಲ್ವಾ? ಹೌದೌದೌದು. ಈಗ ಸಿದ್ದರಾಮಯ್ಯನವರು ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರು ಕರೆದ್ರೆ ಹಿಂದೆ ಒಂದು ಬಳಗ ಬಂದ್ಬಿಡುತ್ತೆ, ದೊಡ್ಡ ಪಡೆ ಇದೆ ಅವ್ರದ್ದು. ಹಾಗಾಗಿನೇ ಈಗ ಆ ಲೆಕ್ಕಾಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ನೋಡಿ ಬಹಳ ನಾಜೂಕಾಗಿ ಹೋಗ್ತಾ ಇದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿನ್ನರ್ ಪಾರ್ಟಿ ಕೂಡ ಇಟ್ಟಿದ್ದಾರೆ 5 ವರ್ಷ ಆದ್ಮೇಲೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರದ್ದು ಆವೇಶ ಜಾಸ್ತಿ, ಸ್ವಲ್ಪ ಭಾವೋದ್ವೇಗದಲ್ಲಿ ನುಗ್ಬಿಡ್ತಾರೆ ಅವರು. ಹಾಗಾಗಿ ಅವ್ರದ್ದು ಸ್ವಲ್ಪ ರೂಢು ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ. ಬಟ್ ಈಗ ಯಾಕೋ ಸೈಲೆಂಟ್ ಆಗಿ ಟೈಮ್ ಹತ್ರ ಬರ್ತಾ ಇದೆ ಈಗ ಚೇಂಜ್ ಅಂತೇಳಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬಟ್ ಏನೇ ಇದ್ರೂ ಸಿದ್ದರಾಮಯ್ಯನವರು ಖಡಕ್ಕಾದಂತಹ ಒಂದು ಮೆಸೇಜನ್ನು ಹೈಕಮಾಂಡ್ಗೂ ಪಾಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಆ್ಯಂಡ್ ಅವರ ಪಾಳೆಯಕ್ಕೂ ಕೂಡ ಈ ಒಂದು ಮೆಸೇಜ್ ಪಾಸ್ ಆಗಿದೆ. ಏನು ಹೇಳಿದಾರಂತ ಕೇಳ್ಕೊಂಡು ಬರೋಣ. ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಒಂದೇ ನಿಮಿಷ ಸರ್, ನಮ್ಗೆ